ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಈಗ ನಿಮ್ಮ ಮನೇಲಿ ಸೇವಂತಿಗೆ ಗಿಡ ಇರ್ಬೋದು. ಸಾಧಾರಣವಾಗಿ ಎಲ್ಲರ ಮನೇಲಿ ಸೇವಂತಿಗೆ ಗಿಡ ಇದ್ದೇ ಇರುತ್ತೆ. ಆದರೆ ಅದರ ತುಂಬ ಕಮ್ಮಿ ಹೂ ಬರ್ತಾ ಇರುತ್ತೆ. ತುಂಬ ಹೂ ಬರಬೇಕಿದ್ರೆ ಏನು ಮಾಡಬೇಕಂತ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ವಿಡಿಯೋದಲ್ಲಿ ಏನೇನೋ ಹೇಳ್ತಾ ಇರ್ತಾರೆ. ಒಂದು ಗಿಡದಲ್ಲಿ ನೂರಾರು ಹೂವನ್ನು ಹೇಗೆ ಬರ್ಸೋದನ್ನು ಟೆಕ್ನಿಕನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ನೋಡ್ತಾ ಇದ್ದಿರ್ಬೋದು ನೀವು. ಒಂದೇ ಒಂದು ಗಿಡ ಇದು. ಇದರಲ್ಲಿ ಎಷ್ಟು ಹೂವು ಬಂದಿದೆ ನೋಡಿ. ನಿಮ್ಮ ಎದುರಿಗೆ ಇದೆ ರಿಸಲ್ಟು. 100% ಅದು ರಿಸಲ್ಟ್ ಕೊಡ್ತೀನಿ ನಾನು. ಆದರೆ ನಾನು ಹೇಳಿ ಟೆಕ್ನಿಕ್ಕನ್ನು ನೀವು ಫಾಲೋ ಆಗಬೇಕು. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಈಗ ನಾನು ಫಸ್ಟ್ ಪಾರ್ಟಲ್ಲಿ ನಿಮಗೆ ಕಟಿಂಗ್ ಹೇಗೆ ನೆಡೋದು ಅಂತ ಹೇಳ್ಕೊಡ್ತೀನಿ. ಈ ಕಟಿಂಗೇ ತುಂಬ ಇಂಪಾರ್ಟೆಂಟು. ಗಿಡದಲ್ಲಿ ಹೂವು ಬರಬೇಕಿದ್ರೆ ಕಟಿಂಗ್ ಹೇಗೆ ನೆಡೋದು ಅನ್ನೋದನ್ನು ಫಸ್ಟ್ ತಿಳ್ಕೊಂಡ್ರಷ್ಟೇ ನಿಮಗೆ ಅದರಲ್ಲಿ ಹೂವು ಬರೋಕ್ಕೆ ಸಾಧ್ಯ. ನೀವು ಕಟಿಂಗನ್ನು ಬೇಕಾಬಿಟ್ಟಿಯಾಗಿ ತೊಗೊಂಡ್ಬಿಟ್ಟು ಬೇಕಾಬಿಟ್ಟೆ ನೆಟ್ಬಿಟ್ಟು ನನ್ನ ಗಿಡದಲ್ಲಿ ಹೂವು ಬರ್ತಾಯಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಇದು ಸೇವಂತಿಗೆ ಗಿಡ, ನಮ್ಮ ಮನೇಲಿರೋ ಸೇವಂತಿಗೆ ಗಿಡ. ಒಂದೆರಡು ಮಳೆ ಬಂದ ತಕ್ಷಣ ಈ ಥರ ಚಿಗುರು ಬರ್ತಾ ಇರುತ್ತೆ. ಮಳೆ ಒಂದು ವೇಳೆ ನಿಮ್ಮ ಮನೇಲಿ ಕಮ್ಮಿ ಬರ್ತಾಯಿದ್ರೆ ಈಗಲೇ ನೀವು ಕಟಿಂಗ್ ತೆಗಿಯೋಕ್ಕೆ ಹೋಗಬೇಡಿ. ಆದರೆ ದಿನಕ್ಕೆ ಜಾಸ್ತಿ ಆದಂಗೂ, ಅಂದರೆ ದಿನ ಕಳೀತಿದ್ದಂಗೂ ನಮಗೆ ಹೂವು ಕಮ್ಮಿ ಬರುತ್ತೆ. ಹೂವು ಜಾಸ್ತಿ ಬೇಕಂದರೆ ಆದಷ್ಟು ಬೇಗ ನಾವು ಕಟಿಂಗ್ ನೆಟ್ಕೊಂಡ್ರೇ ನಮಗೆ ಹೂವು ಜಾಸ್ತಿ ಬರುತ್ತೆ. ಯಾತಕ್ಕೆ ಈ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ನೋಡ್ತಾ ಇರಿ ಈ ವಿಡಿಯೋನ. ಫಸ್ಟು ನಾವು ಒಳ್ಳೆ ಚೆನ್ನಾಗಿರೋ ಕಟಿಂಗ್ ತೊಗೊಳ್ಬೇಕು. ಅದು ಗಿಡದಲ್ಲೇ ಹುಳ ಆಗಿರೋದು ಅಥವಾ ಬಗ್ಗಿ ಹೋಗಿರೋದು, ಎಲೆ ಎಲ್ಲ ಒಂಥರ ಮಡ್ಚಿ ಹೋಗಿರೋದು, ಈ ಥರದ್ದು ಕಟಿಂಗ್ ತೊಗೊಬಾರ್ದು. ಚೆನ್ನಾಗಿರೋ ಕಟಿಂಗನ್ನು ನೋಡ್ಕೊಂಬಿಟ್ಟು ತೊಗೊಬೇಕು. ಕೆಲವೊಂದು ಸರ್ತಿ ಬಿಸಿಲು ಜಾಸ್ತಿ ಇತ್ತು. ಮೊನ್ನೆ ತನಕ ಬಿಸಿಲು ತುಂಬ ಇತ್ತಲ್ಲ, ನೋಡಿ ಈ ಥರ ಎಲೆಗಳೆಲ್ಲ ಕೊಳ್ತು ಹೋಗ್ತಿರುತ್ತೆ. ಒಂಥರ ಬಾಡಿ ಹೋದಂಗೆ ಇರುತ್ತೆ, ಒಣಗ್ದಂಗೆ ಇರುತ್ತೆ. ಅಂಥ ಗಿಡಗಳ ಕಟಿಂಗ್ ತೊಗೊಳಕ್ಕೆ ಹೋಗಬಾರ್ದು. ಈ ಕಟಿಂಗ್ ನೋಡಿ ಹೆಲ್ದಿಯಾಗಿಲ್ಲ ಇದು. ಇಂಥ ಕಟಿಂಗ್ ನೆಟ್ಟವಾಗ ಏನಾಗುತ್ತೆ ಅಂದರೆ ನಮಗೆ ಬರೋ ನೆಕ್ಸ್ಟು ಜನ್ರೇಷನ್ ಹೂವು ಕೂಡ ನಮಗೆ ಹೆಲ್ದಿಯಾಗಿ ಬರೋಲ್ಲ. ಅದಕ್ಕೆ ನಾನು ಫಸ್ಟೇ ತೋರಿಸಿದ್ದು ನಿಮಗೆ ಒಳ್ಳೆ ಹೆಲ್ದಿಯಾಗಿರೋದು ತೊಗೊಳ್ಬೇಕಂತ. ಇದಕ್ಕೆ ಏನು ರೀಸನ್ ಅಂದರೆ, ಈ ಥರ ಬೆಳೆಯೋಕ್ಕೆ ಕೆಲವ್ರ ಮನೇಲಿ ಈ ಥರದ್ದು ಕೂಡ ಗಿಡ ಇರ್ಬೋದು. ಏನು ರೀಸನ್ ಅಂದರೆ, ಒಂದು ಕೇರ್ಲೆಸ್ ಆಗಿರೋದು, ಅಂದರೆ ಅದು ಸರಿಯಾಗಿ ಕೇರ್ ಮಾಡಲಾರ್ದೇ ಇರೋದು. ಎರಡನೇದಾಗಿ ಕಂಪ್ಲೀಟಾಗಿ ಫುಲ್ ಬಿಸಿಲಲ್ಲಿ ಇಟ್ಟಿರೋದ್ರಿಂದ ಈ ಥರ ರೀಸನ್ ಬರುತ್ತೆ. ಓಕೆ, ಈಗ ಕಟಿಂಗನ್ನು ತೊಗೊಂಡ್ಬಿಟ್ಟು ಏನು ಮಾಡಬೇಕಂತ ಫಸ್ಟ್ ಪಾಯಿಂಟ್ ಮಾಡಿ. ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು ತೊಗೊಳ್ಳಿ ಫಸ್ಟು. ಆಮೇಲೆ ಒಂದೊಂದೇ ಕಟಿಂಗ್ ತೆಕ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೇಲಿ ನಿಮ್ಮ ಫ್ರೆಂಡ್ಸ್ ಹತ್ರದಿಂದ ತೊಗೊಂಬಂದ್ರೆ ಅಂದ್ಕೊಳ್ಳಿ, ಆವಾಗಲೂ ಕೂಡ ಇದೇ ಥರ ಕಟ್ ಮಾಡಿ ಫಸ್ಟು ನೀರಲ್ಲಿ ಅದನ್ನು ನೆನೆಸಿಡಿ. ನಿಮ್ಮ ಹತ್ರ ಏನಾದ್ರು ಸಾಫ್ಟ್ ಫಂಗಿಸೈಡ್ ಇದ್ದರೆ ಈ ನೀರಿಗೆ ಅದು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ದಿದ್ದವ್ರು ಇರ್ತಾರಲ್ಲ, ಅದಕ್ಕೋಸ್ಕರ ನಾನಿವತ್ತು ಪ್ಲೇನ್ ವಾಟ್ರಲ್ಲೇ ತೋರಿಸ್ತಾ ಇದ್ದೀನಿ. ಆಮೇಲೆ ಮರಳನ್ನಾಗಲಿ ಕೋಕೋಪೀಟ್ ಆಗಲಿ ತೊಗೊಳ್ಳಿ. ಈ ಮರಳನ್ನ ತುಂಬ ಚೆನ್ನಾಗಿರಬೇಕು. ಅಂದರೆ ಎಲ್ಲೋ ಕಸ ಕಡ್ಡಿಲಿ ಇದ್ದಿರೋದು, ಯಾವುದೋ ಮೂಲೆಯಲ್ಲಿರೋದು ಒಂದು ವೇಳೆ ನಿಮ್ಮ ಮನೇಲಿ ಇದ್ದರೆ ಒಂದು 2-3 ಸರ್ತಿ ತೊಳೆದ್ಬಿಟ್ಟು ಒಣಗಿಸಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಸೈಡಲ್ಲಿ ನಾವು ಸೇವಂತಿಗೆ ಗಿಡನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ, ಇನ್ನೊಂದು ಸೈಡಲ್ಲಿ ಮರಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಆದಷ್ಟು ಅಗಲವಾಗಿದ್ದು ಟಬ್ಬಲ್ಲಿ ಇಂಥದ್ರಲ್ಲಿ ತಗೊಳ್ಳಿ, ತುಂಬ ಚೆನ್ನಾಗಿ ಕಟಿಂಗ್ ಬರುತ್ತೆ. ಇದಕ್ಕೆ ರೂಟಿಂಗ್ ಹಾರ್ಮೋನು ನಾವು ಆರ್ಗ್ಯಾನಿಕ್ಕಾರು ತೊಗೊಬೋದು, ಇಲ್ಲಾಂದರೆ ಕೆಮಿಕಲ್ಸಾರು ತೊಗೊಬೋದು. ನಾನು ನಿಮ್ಗೆ ಇದರಲ್ಲಿ ಆರ್ಗ್ಯಾನಿಕ್ಕೇ ತೋರಿಸ್ತೀನಿ. ಯಾಕಂದರೆ ಎಲ್ಲರ ಹತ್ರ ಕೆಮಿಕಲ್ಸ್ ಇರಲ್ಲ. ಕೆಮಿಕಲ್ಸ್ ಇಲ್ದಿದ್ದವ್ರು ಏನು ಮಾಡಬೇಕಂತ ಯೋಚನೆ ಮಾಡೋದೇನು ಬೇಡ. ಅದಕ್ಕೆ ಸೆಕೆಂಡ್ ಐಡಿಯಾ ಕೂಡ ಇದೆ. ಅಂದರೆ ಮನೇಲಿರೋ ಹನಿ ಆಗಲಿ, ಅಲೋವೆರಾ ಜೆಲ್ ಆಗಲಿ, ತುಳಸಿ ರಸ ಆಗಲಿ, ಅರಿಶಿನ ಆಗಲಿ, ಈ ಥರ ಯಾವುದಾದ್ರು ಒಂದು ತೊಗೊಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಡಿದ ವಿಡಿಯೋ ಇದೆ, ನೀವು ಹಿಂದ್ಗಡೆ ಹೋಗಿ ನೋಡಿದರೆ ಸಿಕ್ಕುತ್ತೆ. ಈ ಮರಳನ್ನು 2-3 ಸರ್ತಿ ತೊಳೆದ್ಬಿಟ್ಟು ಒಣಗಿಸಿ ಅದನ್ನ ಚೆನ್ನಾಗಿ ಮಾಡಿ ಇಟ್ಕೊಂಡ್ರ ಮೇಲೆ ಅದನ್ನು ಈ ಥರ ಅಗಲವಾಗಿದ್ದೊಂದು ಪಾಟ್ ಆಗಲಿ ಅಥವಾ ಈ ಥರ ಪುಟ್ಟಿ ಆಗಲಿ ಯಾವ ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕಿಡಿ. ಇದರಲ್ಲಿ ಏನು ಬೆನಿಫಿಟ್ ಅಂದರೆ ನಮಗೆ ಬೇಗ ಬೇರು ಬರುತ್ತೆ. ಓನ್ಲಿ ಇದು ಮಾತ್ರ, ಮರಳು ಮಾತ್ರ, ಇಲ್ಲ ಕೋಕೋಪೀಟು. ಒಂದು ವೇಳೆ ನಿಮ್ಮ ಹತ್ರ ಇವೆರಡೂ ಇಲ್ಲ, ಏನು ಮಾಡಬೇಕಂದ್ರೆ ಆದಷ್ಟು ಗೊಬ್ಬರ ಕಮ್ಮಿ ಇರೋ ಮಣ್ಣನ್ನು ತೊಗೊಳ್ಳಿ. ಅದಕ್ಕೆ ಏನಾದ್ರು ಸ್ವಲ್ಪ ಮಣ್ಣು ಲೂಸ್ ಆಗೋಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಆಮೇಲೆ ನೆಡಿ. ಮಣ್ಣು ಗಟ್ಟಿ ಇತ್ತಂದರೆ ಆ ಬೇರೆ ಸರಿ ಬರೋಲ್ಲ, ಬೇಗ ಅಂತೂ ಖಂಡಿತವಾಗ್ಲೂ ಬರೋಲ್ಲ. ಇದೊಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಕಟಿಂಗ್ಸ್ ಎಷ್ಟು ದೊಡ್ಡ ತೊಗೊಳ್ಬೇಕು, ಎಷ್ಟು ಉದ್ದು ತೊಗೊಳ್ಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್. ಅದು ಒಂದು ಕ್ವಶನ್ ಬರುತ್ತೆ. 3-4 ಇಂಚ್ ಇದ್ದರೂ ಸಾಕು. ಅಂದರೆ ಒಂದು 6-7 ಸೆಟ್ಟು ಎಲೆ ಇದ್ದರೆ
ಪರ್ಫೆಕ್ಟಾಗಿರುತ್ತೆ, ತುಂಬ ಚೆನ್ನಾಗಿ ಬೇರು ಬರುತ್ತೆ. ಅದಕ್ಕಿಂತ ಉದ್ದವಾಗಿತ್ತು ಅಂದ್ಕೊಳ್ಳಿ ಕಟ್ಟಿಂಗು, ಕಟ್ ಮಾಡ್ಕೊಳ್ಳಿ, 2 ತುಂಡು ಮಾಡ್ಕೊಂಡು ನೆಡೋಕ್ಕೆ ಬರುತ್ತೆ. ಓಕೆನಾ? ಈಗ ಕಟ್ಟಿಂಗ್ ನೆಡಬೇಕಿದ್ರೆ ಕೆಳಗಡೆ ಇರೋ ಎಲೆನೆಲ್ಲ ತೆಗೆದುಬಿಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ಚಾನ್ಸ್ ಸಿಕ್ಕದಲ್ಲೆಲ್ಲ ಹೇಳ್ತಾ ಇರ್ತೀನಿ. ಕಟ್ಟಿಂಗ್ ನೆಡಬೇಕಿದ್ರೆ ಫಸ್ಟ್ ರೂಲ್ ಏನಪ್ಪ ಅಂದರೆ ಅದರಲ್ಲಿ ಎಲೆನ ನಾವು 80% ತೆಗೆದುಬಿಡಬೇಕು. ಮೇಲ್ಗಡೆ ಚಿಗುರಿದ್ದರೆ ಆ ಚಿಗುರು ಸೈಡಲ್ಲಿರೋ ಎಲೆಗಳಿಗೆ ಮಾತ್ರ ಇಡಬೇಕು. ನೋಡಿ, ನಾನಿಲ್ಲಿ 3 ಇಂಚಷ್ಟು ಮಾತ್ರ ತೊಗೊಂಡಿದ್ದೀನಿ ಕಟ್ಟಿಂಗು. ಇದಕ್ಕಿಂತ ದೊಡ್ಡದು ಕಟ್ಟಿಂಗು ಅಗತ್ಯ ಇರೋಲ್ಲ ಸೇವಂತಿಗೆ ಗಿಡಕ್ಕೆ. ನಮ್ಗೆ ಇದಕ್ಕಿಂತ ಉದ್ದವಾಗಿದ್ದ ಗಿಡ ತೊಗೊಂಡ್ವಿ ಅಂದರೆ ಏನಾಗುತ್ತೆ ಅಂದರೆ ಅದರಲ್ಲಿ ಸರಿಯಾಗಿ ಬೆಳವಣಿಗೆ ಇರೋಲ್ಲ. ಈಗ ಒಂದು ಸೈಡಿಗೆ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. 45 ಡಿಗ್ರಿ ಆ್ಯಂಗಲಲ್ಲೇ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ನಾನು ಎಲೆ ಎಲ್ಲ ತೆಗೆದಿದ್ದೀನಿ, ಕ್ರಾಸ್ ಮಾಡಿ ಕಟ್ ಮಾಡಿಬಿಟ್ಟು ಇದನ್ನು ಈ ರೂಟಿಂಗ್ ಹಾರ್ಮೋನಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಅದನ್ನ ಮುಳುಗಿಸಿಟ್ಟಿದ್ದೀನಿ ಅಂದ್ಕೊಳ್ಳಿ. ಆಮೇಲೆ ಈ ಮರಳು ತೊಗೊಂಡಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಆ ನೀರೆಲ್ಲ ಕೆಳಗಡೆ ಬಸ್ತೋಗುತ್ತೆ, ಮಣ್ಣು ಲೂಸಾಗಿರುತ್ತೆ. ಒಣಗಿದ ಮಣ್ಣಲ್ಲಿ ನೆಟ್ಟರೆ ಏನಾಗುತ್ತಕ್ಕ ಅಂತ ನೀವು ಕೇಳ್ಬೋದು. ಒಣಗಿದ ಮಣ್ಣಲ್ಲಿ ನೆಟ್ಟವಾಗ ಅದೇನಾಗುತ್ತೆ, ನಾವು ಆಮೇಲೆ ನೀರು ಹಾಕ್ತೀವಲ್ಲ ಆವಾಗ ಕಟ್ಟಿಂಗ್ ಪ್ಲೇಸು ಆ ಕಡೆ ಈ ಕಡೆ ಆಗುತ್ತೆ. ಬೀಜ ಆಗಲಿ ಕಟ್ಟಿಂಗ್ ಆಗಲಿ ನೆಡೋಕ್ಕಿಂತ ಮುಂಚೆನೇ ನಾವು ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಸೆಕೆಂಡ್ ರೂಲ್ ಏನು ನೋಡಿ, ತುಂಬ ಜನ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಕಟ್ಟಿಂಗನ್ನೇ ಆ ಮಣ್ಣಲ್ಲಿ ತೂರಿಸ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಯಾವುದಾದ್ರು ಸಣ್ಣ ಕೋಲಲ್ಲಿ ಅದನ್ನು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಆ ಹೋಲಲ್ಲಿ ಈ ಕಟ್ಟಿಂಗ್ ಇಡಿ. ಸ್ಟ್ರೈಟಾಗಿ ಇಡಬಾರ್ದು ಕಟ್ಟಿಂಗ್ನ, ಯಾವಾಗಲೂ ಸ್ವಲ್ಪ ಕ್ರಾಸಾಗಿ ಇಡಬೇಕು. ಕ್ರಾಸಾಗಿ ಇಟ್ಟವು ಏನಾಗುತ್ತೆ ಅಂದರೆ ಬೇರೆ ಬರೋಕ್ಕೆ ಜಾಸ್ತಿ ಚಾನ್ಸ್ ಇರುತ್ತೆ. ನೋಡಿ, ನಿಮ್ಗೆ ಬಗ್ಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಒಂದು ಕಡೆ ವಾಲಿದೆ ಅಂದರೆ ಸೈಡ್ ಮಾಡಿ ಇಟ್ಟಿದ್ದೀನಿ. ಸ್ಟ್ರೈಟಾಗಿ ಇಟ್ಟರೆ ಸರಿಯಾಗಿ ಬೇರೆ ಬರೋಲ್ಲ. ಈಗ ಎಲ್ಲ ಕಟ್ಟಿಂಗ್ಸ್ ಎಲ್ಲ ನೆಟ್ಟೈತಿ. ಈಗ ಇನ್ನೊಂದು ನಿಮಗೆ ಒಂದು ಇದು ಕೊಡ್ತೀನಿ. ಸೇವಂತಿಗೆ ಗಿಡದಲ್ಲಿ ಬೆಳೆದು ಎಲೆ ನೆಟ್ಟರು ಕೂಡ ಬೇರೆ ಬರುತ್ತೆ, ತುಂಬ ಚೆನ್ನಾಗಿ ಬೇರೆ ಬರುತ್ತೆ. ಒಂದು 15-20 ದಿವಸದಲ್ಲಿ ಬೇರೆ ಬರುತ್ತೆ. ಅದೇ ನಾವು ಕಟಿಂಗ್ ನೆಟ್ಟರೆ ಒಂದು ವಾರದಲ್ಲಿ ಬರುತ್ತೆ ಅಂದ್ಕೊಳ್ಳಿ. ಒಂದು ವೇಳೆ ನಾವು ಕಟಿಂಗ್ ಇಲ್ಲ, ನಮ್ಮ ಹತ್ರ ಸಿಕ್ಕಲಿಲ್ಲ, ಯಾವುದೋ ಫ್ರೆಂಡ್ ಮನೆಗೆ ಹೋಗಿದ್ವಿ, ತುಂಬ ಚೆನ್ನಾಗಿತ್ತಲ್ಲ ಸೇವಂತಿಗೆ ಕಲರ್ ಅಂತವಾಗ ಒಂದು 10 ಎಲೆ ತಿಳ್ಕೊಂಬಂದುಬಿಡಿ. ಈ ಥರ ಅದನ್ನು ಕೂಡ ಮರಳಲ್ಲಿಡಿ, ಅದರಲ್ಲಿ ಕೂಡ ಬೇರು ಬರುತ್ತೆ. ಆದರೆ ಮಾತ್ರ ಸ್ವಲ್ಪ ಲೇಟಾಗಿ ಅದರಲ್ಲಿ ಚಿಗುರು ಬರುತ್ತೆ. ಯಾಕಂದರೆ ಬೇರೆ ಕೆಳಗಡೆಯಿಂದ ಅದು ಚೊಟ್ಟಿರುತ್ತೆ ನೋಡಿ, ಅಲ್ಲಿಂದ ಅದು ಸಣ್ಣದಾಗಿ ಮೊಳಕೆ ಬಂದು ಆಮೇಲೆ ಆ ಗಿಡ ಬೆಳೆಯೋಕ್ಕೆ ಟೈಮ್ ತಗೊಳುತ್ತೆ. ಅದೇ ಈ ಥರ ಸಣ್ಣ ಸಣ್ಣ ಕಟಿಂಗ್ ನೆಟ್ಟರೆ ಮಾತ್ರ ಬೇಗ ಬರುತ್ತೆ. ನಿಮಗೆ 2 ಮೆಥಡು ನಿಮಗೆ ತಿಳಿದಿರಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಲೆ ಕೂಡ ನೆಟ್ಟಿದ್ದೀನಿ, ಎಲ್ಲ ಕಟಿಂಗ್ಸ್ ಕೂಡ ನಾನು ನೆಟ್ಟಾಗಿದೆ ನೋಡಿ. ಈ ಥರ ಎಲ್ಲ ಕ್ರಾಸ್ ಮಾಡಿ ನೆಟ್ಟಿದ್ದೀನಿ. ಆಮೇಲೆ ನೀರನ್ನು ಲೈಟಾಗಿ ಚಿಮ್ಕಿಸ್ಬೇಕು. ಯಾಕಂದ್ರೆ ನಾವು ಆಲ್ರೆಡಿ ಫಸ್ಟೇ ನೀರು ಹಾಕ್ಕೊಂಡಿದ್ದೀವಿ, ಜಾಸ್ತಿ ನೀರು ಹಾಕೋದೇನು ಬೇಡ. ಒಂದು ವೇಳೆ ನಿಮ್ಮ ಹತ್ರ ಫಂಗಿಸೈಡ್ ಇದ್ದರೆ ಹೇಳಿದ್ನಲ್ಲ ಆವಾಗಲೇ, ಇದು ಸಾಫ್ ಒಂದು ಫಂಗಿಸೈಡಲ್ಲಿ ಇರುತ್ತಲ್ಲ ಅಂಥದ್ದು ಏನಾದ್ರು ಇದ್ದರೆ ಅದು ನೀರಲ್ಲಿ ನಾವು ನೆನೆಸಿಟ್ಕೊಂಡಿರ್ತೀವಿ ನೋಡಿ ಈ ಕಟ್ಟಿಂಗ್ಸನ್ನು, ಆ ನೀರನ್ನು ಇದಕ್ಕೆ ಹಾಕಿ ಸಾಕಾಗುತ್ತೆ. ಫಂಗಿಸೈಡ್ ಹಾಕಿ ನೀರು ಹಾಕಿದರೆ ಏನಾಗುತ್ತೆ ಅಂದರೆ ಫಂಗಸ್ ಬರೋಲ್ಲ, ಈ ಕಟ್ಟಿಂಗ್ಸು ಕಪ್ಪಾಗಲ್ಲ. ಒಂದು ವೇಳೆ ಕಪ್ಪಾಯಿತು ಅಂತೇಳಿದ್ರೆ ಅದಕ್ಕೆ ರೀಸನ್ ಏನಂತೇಳಿದರೆ ಫಂಗಸ್ ಬಂದರೆ ಮಾತ್ರ ಕಟ್ಟಿಂಗ್ಸ್ ಯಾವಾಗಲೂ ಕಪ್ಪಾಗುತ್ತೆ. ಫಂಗಸ್ ಬಾರ್ದಿದ್ದಂಗೆ ಹೇಗೆ ನೋಡ್ಕೊಳ್ಳಿ, ನಮ್ಮ ಹತ್ರ ಈ ದಾಲ್ಚಿನ್ನಿ ಚಕ್ಕೆ ಇದೆ ಅಂದ್ಕೊಳ್ಳಿ, ಅದನ್ನು ಕುಟ್ಟಿ ಪುಡಿ ಮಾಡಿ ಒಂದಷ್ಟು ನೀರಲ್ಲಿ ಸರಿಯಾಗಿ ಕುದಿಸ್ಬಿಟ್ಟು ತಣ್ಣಗಾದ್ರ ಮೇಲೆ ಈ ಸೇವಂತಿಗೆ ಕಟಿಂಗ್ಸ್ ಮೇಲೆ ಚಿಮ್ಕಿಸ್ತಾ ಇದ್ದರೆ ಆವಾಗ ಕೂಡ ನಮಗೆ ಫಂಗಸ್ ಬರೋಲ್ಲ. ಇನ್ನೊಂದು ಏನಂತ ಹೇಳಿದರೆ, ಈ ಎಲೆಗಳು ಮಣ್ಣಿಗೆ ತಾಗ್ತಾಯಿದ್ರೆ, ನಾವು ಮಣ್ಣು ತೊಗೊಂಡಾಗ ಮಣ್ಣಿಗೆ ತಾಗ್ತಾಯಿದ್ದರೆ ಆವಾಗ ಕೂಡ ಫಂಗಸ್ ಬರುತ್ತೆ. ಅದು ನೆನ್ಪಿಟ್ಟು, ಈ ಮರಳಲ್ಲಾಗಲಿ ಕೋಕೋಪೀಟಲ್ಲಾಗಲಿ ತುಂಬ ಕಮ್ಮಿ ಬರೋದು ಫಂಗಸ್. ಯಾಕಂತೇಳಿದರೆ ಇದರಲ್ಲಿ ಮಣ್ಣಿನ ಅಂಶ ಇರೋಲ್ಲ, ಗೊಬ್ಬರದ ಅಂಶ ಇರೋದಕ್ಕೋಸ್ಕರ ಅದರಲ್ಲಿ ಫಂಗಸ್ ಬರೋಲ್ಲ. ಒಂದು ವೇಳೆ ನೀವು ಮಣ್ಣಲ್ಲಿ ನೆಟ್ಟರೆ ಮಾತ್ರ ಒಂದು ಸ್ವಲ್ಪ ಮಣ್ಣಿಂದ ಸ್ವಲ್ಪ ಮೇಲೆ ಎಲೆಗಳಿರೋಂಗೆ ನೋಡ್ಕೊಳ್ಳಿ. ಒಂದು ವೇಳೆ ಎಲೆಗಳು ಜಾಗಕ್ಕೆ ಇದಿದ್ದರೆ, ಸಣ್ಣ ಸಣ್ಣ ಕಟ್ಟಿಂಗ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಇಡ್ಬೋದು ಹಾಗೆ, ಇನ್ನು ಬೇರೆ ನಮಗೆ ಚಾನ್ಸೇ ಇರೋಲ್ಲ. ಒಂದು ವೇಳೆ ಉದ್ದದ ಕಡ್ಡಿ ಏನಾದ್ರು ಇದ್ದರೆ ಒಂದು 4-3 ಇಂಚಸ್ ಇದ್ದರೆ ಒಂದು 2 ಸೆಟ್, ಒಂದು 2 ನೋಡ್ ಏರಿಯಾ ಕೆಳಗೆ ಹೋಗಬೇಕು. ಅಂದರೆ ಎಲೆ ಬರೋದನ್ನು ನೋಡ್ ಏರಿಯಾ ಅಂತಾರೆ. ಒಂದು ಎಲೆ ಬರುತ್ತೆ ನೋಡಿ, ಅದು ತೆಗೆದಿರ್ತೀವಲ್ಲ ಅದನ್ನು. ಆಮೇಲೆ ಇದನ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಾವು ಇದನ್ನು ಡೈರೆಕ್ಟಾಗಿ ನೀರಲ್ಲಿ ನೆರಳಲ್ಲಿ ಇಡ್ಬೋದು. ಇಲ್ಲ ಅಂತೇಳಿ ಮಳೆ ಬರ್ತಿದ್ರೆ ಮಳೇಲಿ ಇಡ್ಬೋದು. ಮಳೆ ನೀರು ಇದಕ್ಕೆ ತುಂಬ ಇಷ್ಟ. ನಾನು ನೆಟ್ಟು ಸೆಕೆಂಡ್ ಡೇನೇ ಹೇಗೆ ಎಷ್ಟು ಚೆನ್ನಾಗಿ ಅದು ಲವಲವಿಕೆಯಿಂದ ಇದೆ ನೋಡಿ. ಅಂದರೆ ಮಳೆ ನೀರು ಇದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ.
ಮಳೆ ಬರ್ತಿದ್ದವ ಕಟಿಂಗ್ಸ್ ನೆಟ್ಟರೆ ಮಾತ್ರ ನಿಮಗೆ 5-6 ದಿವಸದಲ್ಲೇ ಬೇರು ಬರುತ್ತೆ. ಇದು ರಿಸಲ್ಟ್ ಏನಾಯ್ತು ಅಂತ ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ತೋರಿಸ್ತೀನಿ, ಕಾದು ನೋಡಿ, ಓಕೆನಾ. ಈಗ ತನಕ ನೀವು ಕಟಿಂಗ್ ನೋಡಿದ್ರಲ್ಲ, ಇದರಿಂದ ಏನು ಬೆನಿಫಿಟ್ಟು, ಇದರಿಂದ ಹೇಗೆ ಜಾಸ್ತಿ ಹೂವು ತೊಗೊಳಕ್ಕಾಗತ್ತೆ, ಇದೆಲ್ಲದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಲ್ತ್ಕೊಳ್ಳೋಣ. ಕಾಯ್ತಾ ಇರಿ. ವಿಡಿಯೋ ಎಲ್ಲ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದಿದ್ರೆ ಈಗಲೇ ಮಾಡ್ಕೊಳ್ಳಿ. ಬಾಯ್.